ರೆಬೆಲ್ ಟಿವಿಗೆ ಸ್ವಾಗತ. ನಾನು ರೋಶ್ನಿ. ವೀಕ್ಷಕರೇ, ನಟ ದರ್ಶನ್ ಅವರು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲೂ ಕೂಡ ಜೈಲಿನಲ್ಲಿ ಅವರ ಜೀವನ ಅಸ್ತವ್ಯಸ್ತ ಆಗಿದೆ. ಈ ಜೀವನನೇ ಬೇಡಪ್ಪ ನನಗೆ ಅಂತ ಹೇಳಿ ಸ್ವಲ್ಪ ವಿಷನೇ ಕೊಟ್ಬಿಡಿ ಅಂತ ಹೇಳಿ ಕೇಳೋದು ಉಂಟು. ಅದರಲ್ಲೂ ಕೂಡ ಅಟ್ಲೀಸ್ಟ್ ಬೇರೆ ಖೈದಿಗಳಿಗೆಲ್ಲ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆಯೋ ಅದು ನಟ ದರ್ಶನ್ ಅವರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಕನಿಷ್ಠ ಪಕ್ಷ ಒಂದು ತಲೆ ದಿಮ್ಮು, ಒಂದು ಬೆಡ್ಶೀಟ್ ಆದ್ರೂ ಕೊಡಿ ಅಂತ ಹೇಳಿ ಕೇಳುವ ಮಟ್ಟಕ್ಕೆ ನಟ ದರ್ಶನ್ ಅವರ ಜೀವನ ಇದೀಗ ಸಾಗ್ತಾ ಇದೆ. ಇನ್ನು ಇತ್ತೀಚೆಗಷ್ಟೇ ದರ್ಶನ್ ಅವರ ಡೆವಿಲ್ ಸಾಂಗ್ ಒಂದು ರಿಲೀಸ್ ಆಗಿತ್ತು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಆಗಿತ್ತು. ಇದಕ್ಕೆ ಸಾಕಷ್ಟು ಅವರ ಅಭಿಮಾನಿಗಳು ಇಷ್ಟಪಟ್ಟಿದ್ದಾರೆ ಈ ಸಾಂಗ್ನ. ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರೆಂಡ್ ನಲ್ಲಿತ್ತು ಈ ಸಾಂಗು, ಈಗಲೂ ಕೂಡ ಟ್ರೆಂಡ್ ಅಲ್ಲಿ ಇದೆ. ಇದೀಗ ದರ್ಶನ್ ಅವರ ಮತ್ತೊಂದು ಸಾಂಗ್ ರಿಲೀಸ್ ಆಗಿದೆ. ದರ್ಶನ್ ಹಾಗೂ ರಚನಾ ರೈ ನಟನೆಯ ಡೆವಿಲ್ ಚಿತ್ರದ ರೊಮ್ಯಾಂಟಿಕ್ ಸಾಂಗ್ ಇದೀಗ ರಿಲೀಸ್ ಆಗಿದೆ. ಅದು 2ನೇ ಸಾಂಗು. ಅಭಿಮಾನಿಗಳಿಂದ ಮೆಚ್ಚುಗೆ ಪಡೆದುಕೊಂಡಿರುವಂತಹ ಈ ಒಂದು ಸಾಂಗ್ ಇದೀಗ ಯೂಟ್ಯೂಬ್ ಟ್ರೆಂಡಿಂಗ್ ನಲ್ಲೇ ಸದ್ದು ಮಾಡ್ತಾ ಇದೆ. ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಭರ್ಜರಿ ವ್ಯೂಸ್, ಲೈಕ್ಸ್ ಗಳನ್ನ ಪಡೆದುಕೊಂಡು ವೈರಲ್ ಆಗ್ತಾ ಇದೆ. ಅಜನೀಶ್ ಲೋಕನಾಥ್ ಸಂಗೀತದ ಹಾಡಿಗೆ ಕಪಿಲನ್, ಚಿನ್ಮಯಿ, ಶ್ರೀಪಾದ ಧನಿಯಾಗಿದ್ದಾರೆ. ಪ್ರಮೋದ್ ಮರುವಂತೆ ರೊಮ್ಯಾಂಟಿಕ್ ಸಾಂಗ್ಗೆ ಸಾಹಿತ್ಯವನ್ನ ಬರೆದಿದ್ದಾರೆ. ಅಜನೀಶ್ ಹಾಗೂ ಪ್ರಮೋದ್ ಕಾಂಬೋ ಸಾಂಗ್ಸ್ ಈಗಾಗಲೇ ಹಿಟ್ ಲಿಸ್ಟ್ ಸೇರಿವೆ. ಈಗ ಅದೇ ಸಾಲಿಗೆ ಒಂದೇ ಒಂದು ಸಲ ಸಾಂಗ್ ಕೂಡ ಸೇರ್ಕೊಂಡಿದೆ. ಸಂತು ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಕಡಲ ತಡಿಯಲ್ಲಿ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿ ಸಾಂಗ್ ಸೆರೆ ಹಿಡಿದಿದ್ದಾರೆ. ಇನ್ನು ಬಿಂದಾಸ್ ಅವತಾರದಲ್ಲಿ ರಚನಾ ರೈ ಕೂಡ ಮಿಂಚ್ತಾ ಇದ್ದಾರೆ. ಇನ್ನು ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾ ಭಾರೀ ನಿರೀಕ್ಷೆ ಹುಟ್ಟು ಹಾಕ್ತಾ ಇದೆ. ಬಹುಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿದೆ. ಈಗಾಗಲೇ ಚಿತ್ರೀಕರಣ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೂಡ ನಡೀತಾ ಇದೆ. ಡಿಸೆಂಬರ್ 12ಕ್ಕೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ಬಳಿಕ ಇದೀಗ ಒಂದೇ ಒಂದು ಸಲ ಸಾಂಗ್ ರಿಲೀಸ್ ಆಗಿ ಎಲ್ಲರ ಗಮನ ಸೆಳೀತಾ ಇದೆ. ಇನ್ನು ನಟ ದರ್ಶನ್ ಸಿಕ್ಕಾಪಟ್ಟೆ ಯಂಗ್ ಆಗಿ ಸ್ಟೈಲಿಶ್ ಲುಕ್ ನಲ್ಲಿ ಈ ಒಂದು ಸಾಂಗ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ದರ್ಶನ್ ಜೊತೆ ರಚನಾ ರೈ ಚಳಿ ಬಿಟ್ಟು ಕಾಣಿಸಿಕೊಂಡಿದ್ದು ಇಬ್ಬರ ಕೆಮಿಸ್ಟ್ರಿ ಮಾತ್ರ ವೈರಲ್ ಆಗ್ತಾ ಇದೆ. ಸದ್ಯ ಕಾಂತಾರ 1 ಚಿತ್ರದ ಮ್ಯೂಸಿಕ್ ನಿಂದ ಸದ್ದು ಮಾಡುತ್ತಿರುವ ಅಜನೀಶ್ ಇದೇ ಮೊದಲ ಬಾರಿಗೆ ದರ್ಶನ್ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳು ಈ ಸಾಂಗ್ ನೋಡಿ ಶೇರ್ ಮಾಡಿ ವೈರಲ್ ಮಾಡ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನ ಪುಕೆಟ್ನಲ್ಲಿರುವಂತಹ ಜೇಮ್ಸ್ ಬಾಂಡ್ ಐಲ್ಯಾಂಡ್ ನಲ್ಲಿ ಈ ಸಾಂಗ್ ಶೂಟಿಂಗ್ ಮಾಡಿದ್ದಾರೆ. ಚೇತನ್ ಎಂಬುವರು ನಾಯಕಿಗೆ ಕಾಸ್ಟ್ಯೂಮ್ ಡಿಸೈನ್ ಕೂಡ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಈ ಸಾಂಗ್ ಶೂಟ್ ಮಾಡಲಾಗಿದೆ. ಅಭಿಮಾನಿಗಳು ಪದೇ ಪದೇ ಮೆಲೋಡಿ ಸಾಂಗ್ ಕೇಳಿ ಎಂಜಾಯ್ ಮಾಡ್ತಿದ್ದಾರೆ. ಒಂದೇ ಒಂದು ಸಲ ಸಾಂಗ್ 24 ಗಂಟೆಗಳಲ್ಲಿ ಬರೀ ಯೂಟ್ಯೂಬ್ ನಲ್ಲಿ 50 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಗಳನ್ನ ಪಡೆದುಕೊಂಡಿದೆ. ಇನ್ನು ಯೂಟ್ಯೂಬ್ ಟ್ರೆಂಡಿಂಗ್ ನಲ್ಲಿ 10ನೇ ಸ್ಥಾನದಲ್ಲಿದೆ. ಇನ್ನು ಇನ್ಸ್ಟಾಗ್ರಾಮ್ ನಲ್ಲಿ 1 ಕೋಟಿಗೂ ಹೆಚ್ಚು ವ್ಯೂಸ್ ಗಳನ್ನ ಪಡೆದುಕೊಂಡಿದೆ. ಡೆವಿಲ್ ಚಿತ್ರದಲ್ಲಿ ಮತ್ತೆರಡು ಸಾಂಗ್ ಕೂಡ ಇದೆ. ಶೀಘ್ರದಲ್ಲೇ ಆ ಸಾಂಗ್ ಕೂಡ ರಿಲೀಸ್ ಆಗುತ್ತೆ. ಇನ್ನು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆ ಚಿತ್ರತಂಡ ಪ್ರಮೋಷನ್ ಆರಂಭಿಸಲು ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಇನ್ನು ದರ್ಶನ್ ಅವರ ಅನುಪಸ್ಥಿತಿಯಲ್ಲೇ ಡೆವಿಲ್ ಸಿನಿಮಾ ತೆರೆ ಕಾಣಲು ಸಜ್ಜಾಗಿದೆ. ಇನ್ನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಜೈಲು ಸೇರಿದ್ದಾರೆ. ಸದ್ಯಕ್ಕೆ ಜಾಮೀನು ಸಿಗೋದು ಅನುಮಾನ ಅಂತ ಗೊತ್ತಾಗ್ತಾ ಇದೆ. ತಾವು ಜೈಲಿನಲ್ಲಿ ಇದ್ರೂ ಕೂಡ ಸಿನಿಮಾ ಬಿಡುಗಡೆ ಯಾವುದೇ ಸಮಸ್ಯೆ ಆಗಬಾರದು ಅಂತ ಹೇಳಿ ಸಂದೇಶವನ್ನ ಕೂಡ ರವಾನಿಸಿದ್ರು. ಹಾಗಾಗಿ ಪತ್ನಿ ವಿಜಯಲಕ್ಷ್ಮಿಗೆ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಆ ಒಂದು ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿ ಡೆವಿಲ್ ಚಿತ್ರದ ಪ್ರಚಾರ ಕೆಲಸಗಳಲ್ಲಿ ತೊಡಗಿದ್ದಾರೆ. ದರ್ಶನ್ ಅವರ ಅನುಪಸ್ಥಿತಿ ಅವರ ಅಭಿಮಾನಿಗಳಿಗೆ ನಿಜವಾಗ್ಲೂ ಬೇಸರ ತಂದಿದೆ. ಇದೆಲ್ಲರದ ನಡುವೆ ಇದೀಗ ಡೆವಿಲ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಈ ಹಿಂದೆ ದರ್ಶನ್ ಜೈಲಿನಲ್ಲಿ ಇದ್ದಾಗಲೇ ಸಾರಥಿ ಸಿನಿಮಾ ತೆರೆಕಂಡು ಬಹಳಷ್ಟು ಹಿಟ್ ಆಗಿತ್ತು. ಹಾಗಾಗಿ ಇದೀಗ ಡೆವಿಲ್ ಸಿನಿಮಾ ಕೂಡ ಬಹಳಷ್ಟು ಹಿಟ್ ಆಗುವಂತಹ ನಿರೀಕ್ಷೆಯಲ್ಲಿದ್ದಾರೆ.